ಅದಕ್ಕೆ ಅವನ ಅಜ್ಜಿ ಯಾವ್ದಗಾರ ಇದು ಟೈ ಬ್ರೇಕರ್ ತಲ್ನಾ ಬಡಿಯ ಅವನ ಅಜ್ಜಿ ಥು ದರಿದ್ರ ಟೈ ಬ್ರೇಕರ್ ಮಗನ್ ಏನಕ್ಕಾರ ಟೈ ಬ್ರೇಕರ್ಗೆ ಬತ್ತೀವ ಅಂತ ಅನ್ಸ್ಬಿಡುತ್ತೆ ಗುರು ಅವನ ಅಜ್ಜಿ. ಹೌದು ಇವತ್ತಿನ ಮ್ಯಾಚ್ ಪಟ್ನಾ ಪೈರೇಟ್ಸ್ ಅವ್ರಿಗೆ ಗೆಲ್ಲೋ ಅಂತ ಗೆಲ್ಲೋ ಸೀನ್ ಇದ್ದಿದ್ದು. ಬಟ್ ಏನ್ ಆಡಿದ್ರು ಗುರು ಪಟ್ನಾ ಪೈರೇಟ್ಸ್ ಅವರು. ಇಷ್ಟು ದಿನ ಆಡಿದಲ್ಲ ಗುರು ಆಟ, ಇವಾಗ ಆಡ್ತೀವಿ ತೋರಿಸ್ತೀವಿ ನೋಡ್ರಿ ಗುರು ಆಟನ ಅಂತ ತೋರಿಸ್ರಿ. ಎಂತ ಆಟ ಆಡಿದ್ ಪಟ್ನಾ ಪೈರೇಟ್ಸ್ ಅವರು ಅವನಜ್ಜಿ ಅನ್ಬಿಲೀವೇಬಲ್. ನಾವಂತೂ ಅನ್ಕೊಂಡಿರ್ಲಿಲ್ಲ ಬಾಟಮ್ ಆಫ್ ದ 12ನೇ ಪೊಸಿಷನ್ ಬಾಟಮ್ ಆಫ್ ದ ಟೇಬಲ್ ಅಲ್ಲಿ ಕಚ್ಕೊಂಡ್ರು ಅಂತವ್ರು, ಟಾಪ್ ಆಫ್ ದ ಟೇಬಲ್ ಮೇಲ್ಗಡೆ ಇರುವಂತವ್ರು ಈ ರೇಂಜಿಗೆ ಹೊಡಿತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಇವತ್ತು ಓವರ್ ಕಾನ್ಫಿಡೆನ್ಸ್ ಬುಲ್ಸ್ ನ ಓವರ್ ಕಾನ್ಫಿಡೆನ್ಸ್ ಗೆ ಸರಿಯಾಗಿ ಊಟ ಇಟ್ಟಿರೋದು ಇವತ್ತು ಪಟ್ನಾ ಪೈರೇಟ್ಸ್ ಅವರು. ಏನ್ ಇತ್ತೋಗೋರು ಮ್ಯಾಚ್ ನಮ್ ಬುಲ್ಸ್ ಮಾಡಿದಂತ ಕಂಬ್ಯಾಕ್, ಎಂತ ಕಂಬ್ಯಾಕ್ ಅದು. 10 ಪಾಯಿಂಟ್ ಡಿಫ್ರೆನ್ಸ್ ಇತ್ತು, 10 ಪಾಯಿಂಟ್ ಡಿಫ್ರೆನ್ಸ್ 6-7 ನಿಮಿಷದಲ್ಲಿ ವಾಪಸ್ ಬಂದ್ಬಿಟ್ಟು ಹೊಡೆದಿದ್ವಿ ಅಲ್ಲಿ 30 ಪಾಯಿಂಟ್. 2 ನಿಮಿಷ ಅವನ ಅಜ್ಜಿ 2 ಸೆಕೆಂಡ್ 3 ಸೆಕೆಂಡ್ ಇದ್ದಾಗ 2 ಪಾಯಿಂಟ್ ಇಡೋದ್ರಿಂದ ಪಟ್ನಾ ಪೈರೇಟ್ಸ್ ಗೆ ಗೂಬೆಗಳು ಮಾಡ್ಬಿಟ್ಟು 2 ಪಾಯಿಂಟ್ ನ ದೋಚ್ಕೊಂಡ್ ಬಂದಂತ ಬೆಂಗಳೂರು ಬುಲ್ಸ್ ಇವತ್ತು ಟೈ ಬ್ರೇಕರ್ ಅಲ್ಲಿ ನತದೃಷ್ಟ ಟೈ ಬ್ರೇಕರ್ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ. 4 ಮ್ಯಾಚ್ ಟೈ ಬ್ರೇಕರ್ ಅಲ್ಲಿ ಸೋತಿದ್ದಾರೆ ಅಂದ್ರೆ ನಂಬ್ತೀರಾ? ಈ ಸೀಸನ್ 1 ಮ್ಯಾಚ್ ಲಕ್ ಬರೋದ್ ಬೇಡ ಟೈ ಬ್ರೇಕರ್ ಅಲ್ಲಿ ನಮಗೆ. ಈ ಮಾಡಿದ ಮಿಸ್ಟೇಕ್ ಗಳೇ ಮಾಡ್ತಾ ಇದಾರೆ. ಫಸ್ಟ್ ಪಾಯಿಂಟ್ ಲೀಡ್ ಕೊಟ್ಬಿಡೋದು ಅವರಿಗೆ, ಆಮೇಲೆ ಅವರು ಅಲ್ಲಿ ಡಿಫೆಂಡ್ ಮಾಡ್ಕೊಂತ ಇರ್ತಾರೆ, ತಳ್ತಾ ಇರ್ತಾರೆ, ಲೈನ್ ಹತ್ರ ಬಂದ್ಬಿಟ್ಟು ಬಾಲ್ ಲೈನ್ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಟೈ ಬ್ರೇಕರ್ ಅಲ್ಲಿ ಬರೀ ಇದೇ ಆಯ್ತು ಬೆಂಗಳೂರು ಬುಲ್ಸ್. ಎಲ್ಲ 4 ಟೈ ಬ್ರೇಕರ್ ಅಲ್ಲೂ ಇದೇ ಗೋಳು ಬೆಂಗಳೂರು ಬುಲ್ಸ್. ಟೈ ಬ್ರೇಕರ್ ಯಾಕಾರ ಬರುತ್ತೋ ಅಂತ ಅನ್ಸ್ಬಿಡುತ್ತೆ ಗುರು. ಒಂದು ಅವ್ರು ಗೆಲ್ಬೇಕು, ಒಂದು ಇವ್ರು ಗೆಲ್ಬೇಕು, ಟೈ ಬ್ರೇಕರ್ ಬೇಡ ಅಂತ ಅನ್ಸ್ಬಿಡ್ತಾರೆ ಸಮ್ ಪಾಯಿಂಟ್. ಯಾಕಂದ್ರೆ ಬೆಂಗಳೂರು ಬುಲ್ಸ್ಗೂ ಟೈ ಬ್ರೇಕರ್ಗೂ ಆಗೋದಿಲ್ಲ. 4 ಮ್ಯಾಚ್ ಸೋತಿದೀವಿ. ಆದ್ರೂ ಏನ್ ಕಂಬ್ಯಾಕ್ ಮಾಡಿದ್ದು ನಮ್ಮ ಬೆಂಗಳೂರು ಬುಲ್ಸ್. ರೋಮಾಂಚನ ಮೂಡಿಸ್ಬಿಡ್ತು. ಹಂಗೆ ಅವನ ಅಜ್ಜಿ ಇದ್ದೋಗ್ರು, ಅವನ ಅಜ್ಜಿ ಹಣೆಲ್ ಬರ್ದೈತಿ ಮ್ಯಾಚ್ ನಮ್ಗೆ ಅಂತ ಅನ್ಸ್ಬಿಡ್ತು. ಫಸ್ಟ್ ಬಿಟ್ಬಿಟ್ಟಿದ್ದು ಮ್ಯಾಚ್ ಬಿಡು ಹೋಯ್ತು, ಪಟ್ನಾ ಪೈರೇಟ್ಸ್ ಆರಾಮಾಗಿ ಗೆದ್ಬಿಡ್ತಾರೆ ಅಂತ ಅನ್ಕೊಂಡು. ಬಟ್ ಯಾವ ತರ ಕಂಬ್ಯಾಕ್ ಮಾಡಿದ್ರು ಅಂತಂದ್ರೆ ಈ ತರ ಸೋಲಕ್ ಕಂಬ್ಯಾಕ್ ಮಾಡ್ಬೇಕಾಗಿತ್ತಾಗ್ರು ಅಂತ ಅನಿಸ್ಬಿಡ್ತು. ಬಟ್ ಅದನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾವ ತರ ಕಂಬ್ಯಾಕ್ ಮಾಡಿದ್ರು ಬೆಂಗಳೂರು ಬುಲ್ಸ್. ಲಾಸ್ಟ್ 6-7 ನಿಮಿಷದಲ್ಲಿ ಏನ್ ಕಂಬ್ಯಾಕ್ ಮಾಡಿದ್ರು ಅವನ ಅಜ್ಜಿ. ಅಲಿ ರಜಾ ಬೆಂಗಳೂರು ಬುಲ್ಸ್ ಅನ್ನೋದಕ್ಕಿಂತ ಅಲಿ ರಜಾ 17 ಪಾಯಿಂಟ್ ತಗೊಂಡಿರುವಂತ ಪಾಯಿಂಟ್ಸ್ ಗಳಲ್ಲಿ 17 ಪಾಯಿಂಟ್ ತಗೊಂಡ್ಬಂದಿರೋದು. ಈ ಕಡೆಯಿಂದ 14 ಪಾಯಿಂಟ್ ಅಯಾನೋ. ಇಟ್ಸ್ ಬೆಂಗಳೂರು ಬುಲ್ಸ್ ವರ್ಸಸ್ ಪಟ್ನಾ ಪೈರೇಟ್ಸ್ ಅನ್ನೋದಕ್ಕಿಂತ ಅಲಿ ರಜಾ ವರ್ಸಸ್ ಅಯಾನ್ ಅಂತ ಹೇಳ್ಬೇಕು. ಇವರಿಬ್ರೆ ಆ ಕಡೆಯಿಂದ ಸ್ವಲ್ಪ ಡಿಫೆನ್ಸ್ ಪರವಾಗಿಲ್ಲ, ಚೆನ್ನಾಗಿತ್ತು. ನಮ್ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ಉಣ್ಕೊಂಡು ಹೋಗಿತ್ತು. ಲಾಸ್ಟ್ ಮೂಮೆಂಟಿಗೆ ಚೆನ್ನಾಗಿತ್ತು ಅಷ್ಟೇ. ಲಾಸ್ಟ್ ಇನ್ನೊಂದು 2 ನಿಮಿಷ 3 ನಿಮಿಷ ಇದ್ದಾಗ ಬೆಂಗಳೂರು ಬುಲ್ಸ್ ನ ಡಿಫೆನ್ಸ್ ಚೆನ್ನಾಗಿತ್ತು. ನಾನು ಹೇಳ್ತಿರೋದು ಟೈ ಬ್ರೇಕರ್ ಬಗ್ಗೆ ಅಲ್ಲ, ನಾರ್ಮಲ್ ಮ್ಯಾಚ್ ಬಗ್ಗೆ ಹೇಳ್ತಿರೋದು. ಲಾಸ್ಟ್ 2-3 ನಿಮಿಷ ಇದ್ದಾಗ ಬೆಂಗಳೂರು ಬುಲ್ಸ್ ಕೊಟ್ಟಂತ ಡಿಫೆನ್ಸ್ ಸಾಕಾಗಿತ್ತು. ಅದನ್ನ ಮ್ಯಾಚ್ ಗಿನ ಮುಂಚೆನೆ ಅಂದ್ರೆ 2-3 ನಿಮಿಷ ಏನ್ ಕೊಟ್ರು ಅದನ್ನೇ ಥ್ರೋಟ್ ದ ಮ್ಯಾಚ್ ಕೊಟ್ಟಿತ್ತು ಅಂತಂದ್ರೆ ಈ ಪೊಸಿಷನ್ ಇರ್ತಿರ್ಲಿಲ್ಲ ಬೆಂಗಳೂರು ಬುಲ್ಸ್. 2 ಪಾಯಿಂಟ್ ತಗೊಂಡ್ರದ್ ನಾವು ಡಿಫೆನ್ಸ್ ಅಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ. ಅದು ಲಾಸ್ಟ್ ಅಲ್ಲಿ ಬಂದಂತ ಒಂದು ಪಾಯಿಂಟ್, 2 ಪಾಯಿಂಟ್ ನಂಬ್ತೀರಾ? ಅದು ಬೆಂಗಳೂರು ಬುಲ್ಸ್ ಎಂತ ಡಿಫೆನ್ಸ್, ಕ್ವಾಲಿಟಿ ಡಿಫೆನ್ಸ್ ಅಂತ ಹೇಳ್ತೀವಿ ನಾವು ತಗೊಂಡಿರೋದು. ಅವ್ರನ್ನ ಮ್ಯಾಚ್ ಮಾಡಕ್ ಆಗ್ತಿಲ್ಲ ನಾವು. ಅಂತ ಡಿಫೆನ್ಸ್ ಆಗಿದ್ದು. ಪಟ್ನಾ ಪೈರೇಟ್ಸ್ ಬಾಟಮ್ ಆಫ್ ದ ಟೇಬಲ್ ಅಲ್ಲಿ ಇರುವಂತವ್ರು ಡಿಫೆನ್ಸ್ ಕೂಡ ಮ್ಯಾಚ್ ಮಾಡಕ್ ಆಗಿಲ್ಲ ಇವತ್ತು ನಾವು ಡಿಫೆನ್ಸ್ ಅಲ್ಲಿ. ರೇಡಿಂಗ್ ಬಿಡಿ, ಅಲಿ ರಜಾ ಒಂದ್ ಕಡೆಯಿಂದ ಒಂದ್ ಎಂಡಲ್ಲಿ ಆವಡಿ ಪಾಪ ಸುಸ್ತಾದ್ರೂ ಕೂಡ ಅಷ್ಟೇನೆ ರೆಸ್ಟ್ ತಗೊಂಡಂಗೆ ಸುಸ್ತಾಗಿ ಕಾಣಿಸ್ತಾ ಇತ್ತು, ಎದ್ದೆದ್ದು ಕಾಣಿಸ್ತಾ ಇತ್ತು. ಕಂಟಿನ್ಯೂಸ್ ರೇಟ್ಗಳು ಪಟ್ 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 ಅನ್ನಂಗೆ. ಎಷ್ಟು ರೇಟ್ ಅಂತ ಹೋಗಕ್ಕಾಗುತ್ತೆ ಮನುಷ್ಯ. 17 ಪಾಯಿಂಟ್ ತಗೊಂಡ್ಬಂದಿರೋದು ಗುರು. 35 ಆಯ್ತು ಅಂದ್ರೆ 17 ಪಾಯಿಂಟ್ ಇವರೇ ತಗೊಂಡ್ಬಂದಿದ್ದಾರೆ ಅಲ್ಲಿ. ಮೆಜಾರಿಟಿ ಆಫ್ ದ ಪಾಯಿಂಟ್ಸ್ ಆಶೀಶ್ ಇಂದ ಆಗ್ಲಿ, ಜೊತೆ ಈ ಕಡೆ ಗಣೇಶ್ ಬಿಡಿ ಅವರು ಸಬ್ಸ್ಟಿಟ್ಯೂಟ್ ಆಗಿ ಬರ್ತಾ ಇದ್ರು. ಈ ಕಡೆ ಆಕಾಶ್ ಹಿಂದೆಯಿಂದಾಗ್ಲಿ ಏನಂತ ಹಾವಳಿಗೆ ಏನು ಇಲ್ಲ ಅಲ್ಲಿ. 17 ಪಾಯಿಂಟ್ ಒಬ್ಬರೇ ತಗೊಂಡ್ಬಂದ್ರಿ. ಡಿಫೆನ್ಸ್ ಅಲ್ಲಿ ಬೇಕಾದ್ರೆ ಅದ್ರಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಎಲ್ಲಾ ಕಡೆ ಅದೇ ಹೇಳಿದ್ನಲ್ಲ, ಇಟ್ಸ್ ಅಲಿ ರಜಾ ವರ್ಸಸ್ ಪಟ್ನಾ ಪೈರೇಟ್ಸ್ ಆಗಿತ್ತು ಅಂತ. ಅಯಾನ್ ವರ್ಸಸ್ ಅಲಿ ರಜಾ ಆಗಿತ್ತು. ಅಷ್ಟನೇ ಮ್ಯಾಚ್ ಆಗಿದ್ದು. ಅಂತೂ ಇಂತೂ ಟೈ ಬ್ರೇಕರ್ಗೆ ತಗೊಂಬಂದು ನಿಲ್ಸಿದ್ರು. ಟೈ ಬ್ರೇಕರ್ಗೆ ತಗೊಂಬರೋದ್ರಲ್ಲಿ ಸಿಕ್ಕಾಪಟ್ಟೆ ಪಾತ್ರ ಇರುವಂತದ್ದು ಆಬ್ವಿಯಸ್ಲಿ ಬೆಂಗಳೂರು ಬುಲ್ಸ್ ನ ಡಿಫೆನ್ಸ್ ಲಾಸ್ಟ್ 3 ನಿಮಿಷ ಕೆಲಸ ಮಾಡಿದ್ದು. ಅದು ಕೂಡ ಕ್ರೂಷಿಯಲ್ ಯಾಕಂತಂದ್ರೆ ಅವರಿಗೆ ಬೋನಸ್ ಪಾಯಿಂಟ್ಗಳನ್ನ ಕೊಡ್ಲಿಲ್ಲ. ಸಿಕ್ಕಾಪಟ್ಟೆ ಟೈಟ್ ಆಗಿ ಡಿಫೆನ್ಸ್ ಮಾಡಿದ್ರು. ಜೊತೆಗೆ ಅಲಿ ರಜಾ ಎಂತ ಪಾಯಿಂಟ್ಸ್ ಗಳನ್ನ ತಗೊಂಡ್ಬಂದು ಪಟ 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 ನಂಗೆ ಪಾಯಿಂಟ್ಸ್ ಗಳನ್ನ ತಗೊಂಡ್ಬಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗಿ ಇನ್ನ ಫಾಸ್ಟ್ ಆಗಿ ತಗೊಂಡ್ಬರ್ಬೋದಾಗಿತ್ತು ಅಂತ ಅನ್ಸ್ಬೋದು. ಬಟ್ ಹೆಂಗೆ ಪಟ್ 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 ನಂಗೆ ಪಾಯಿಂಟ್ಸ್ ಗಳನ್ನ ತಗೊಂಡ್ಬಂದಿದ್ದು. ಲಾಸ್ಟ್ 3 ಸೆಕೆಂಡ್ ಇರುತ್ತೆ ಮಗ, 3 ಸೆಕೆಂಡ್ ಇರುತ್ತೆ. ಇಬ್ರು ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಔಟ್ ಆಗ್ತಾರೆ. ಟೈ ಬ್ರೇಕರ್ ಬಂದಿರುತ್ತೆ, ಟೈ ಬ್ರೇಕರ್ ಅಲ್ಲ ಸಾರಿ, ಸ್ಕೋರ್ ಈಕ್ವಲ್ ಆಗಿರುತ್ತೆ. ಮತ್ತೆ ಅಲ್ಲಿ ಇಬ್ರು ಔಟ್ ಆಗೋಗ್ಬಿಡ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಡೂ ಆರ್ ಡೈ ರೇಡ್ ಅಲ್ಲಿ ಇದ್ದಾಗ. ಇನ್ನ 3 ಸೆಕೆಂಡ್ ಬಾಕಿ ಇರುತ್ತೆ. ಪಟ್ಟನಾಗ ಒಂದ್ ರೇಡ್ ಹೋಗ್ತಾರೆ, 2 ಪಾಯಿಂಟ್ ಅಲ್ಲಿ ಪಟ್ಟನಾಗ ರೇಡ್ ಹೋಗ್ಬಿಟ್ಟು ಪಟ್ಟನಾಗ ಹೊಡ್ಕೊಂಡ್ಬರ್ತಾರೆ. ಆ ರೇಡ್ ಕಮ್ಮಿ ಏನಿಲ್ಲ ಅಂದ್ರೂ ಕೂಡ ಒಂದ್ 2 ಸೆಕೆಂಡ್ ಅಲ್ಲಿ ರೇಡ್ ಕಂಪ್ಲೀಟ್ ಆಗಿದೆ. ಅಲಿ ರಜಾ ಅವ್ರು ಮಾಡಿದ್ದು ಪಟ್ಟನಾಗ ಹೊಡ್ಕೊಂಡ್ಬಿಡ್ತಾರೆ. ಅವರು ದಡ್ತನ ಮಾಡಿದ್ರು. ಅಲ್ಲಿ ಹಿಂದೆಗಡೆ ಬಿಟ್ಕೊಂಡಿತ್ತು ಅಂದ್ರೆ ಪಟ್ನಾ ಪೈರೇಟ್ಸ್ಗೆ ಅಲ್ಲಿ ತಲೆ ಇರಲಿಲ್ಲ. ಆಕ್ಚುಲಿ ಹಿಂದೆಗಡೆ ಬಿಟ್ಕೊಂಡಿತ್ತು ಅಂದ್ರೆ ಅಲ್ಲಿ ಅಷ್ಟು ಫಾಸ್ಟ್ ಆಗಿ ರೇಡ್ನ ಕಂಪ್ಲೀಟ್ ಮಾಡಕ್ಕೆ ಆಗ್ತಿರ್ಲಿಲ್ವೇನೋ.
ಅವ್ರಿಗೆ ತಲೆ ಇರಲಿಲ್ಲ ಪಟ್ನಾ ಪೈರೇಟ್ಸ್ ಅವ್ರು. ಅಲ್ಲೇ ಗೆಲ್ಬೋದಾಗಿತ್ತು ಪಟ್ನಾ ಪೈರೇಟ್ಸ್ ಅವ್ರು, ಆರಾಮಾಗಿ ಗೆಲ್ಬೋದಾಗಿತ್ತು. ಅವರು ಐಬಾಗಿದ್ದಕ್ಕೆ ಟೈ ಬ್ರೇಕರ್ಗೆ ಅವರೇನೆ ಹಾಕಿಸ್ಕೊಂಡಿದ್ದು, ಅವರೇನೆ ಗೆದ್ದಿದ್ದು ಅಂತ ಹೇಳ್ಬೇಕು. ಆಮೇಲೆ ಪಟ್ಟಣಂಗೆ ರೈಡ್ ಬರ್ತಾರೆ. ಲಾಸ್ಟ್ 1 ಸೆಕೆಂಡ್ ಇದ್ದಾಗ ಬಂದಂಥ ರೈಡು, ಲಾಸ್ಟ್ 1 ಸೆಕೆಂಡ್ ಇದ್ದಂಥ ಒಂದು ರೈಡು ಮನೀಶ್ ಅವ್ರು ಹಂಗೇನೆ ಎರಡು ಟೈನು ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಮನೀಶ್ ಅವರೇನೆ ಇಲ್ಲಿ ಟೈ ಬ್ರೇಕರಿಗೆ ಕಳ್ಸಿದ್ರು ಮ್ಯಾಚ್ನ. ಲಾಸ್ಟ್ ಟ್ಯಾಕಲ್ ಮಾಡಿದ್ದು ಒಂಥರ ಒಂಟಿ ಸರ್ಗ ಹತ್ರ ಒಬ್ಬರೇ ಹಾಕೊಂಡು ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಅದಾಡಕ್ಕಾಗಲಿಲ್ಲ ಅಲ್ಲಿ ಎರಡರ ಕೈಲಿ. ಅಲ್ಲಿಗೆ ಟೈ ಬ್ರೇಕರ್ ಹೋಗುತ್ತೆ ಮ್ಯಾಚು. 32 ಅಲ್ಲಿ ಮನೀಶ್ ಅವರು, ಅದೇ ಹೇಳಿದ್ನಲ್ಲ ಅವರೇ ಟೈ ಬ್ರೇಕರ್ ಕರ್ಸಿದ್ರು, ಅವರೇ ಟೈ ಬ್ರೇಕರ್ ಸೋತಿದ್ರು ಅಂತ. ಅಲ್ಲಿ ಲಾಸ್ಟ್ ಅಲ್ಲಿ ರೈಡ್ ಇದ್ದಿದ್ದು ಡಿಫೆಂಡರ್ ಹತ್ರ ರೈಡ್ ಇದ್ದಿದ್ದು. ಅಲ್ಲಿ ಪಟ್ನಾ ಪೈರೇಟ್ಸ್ ಅವರು ಡಿಫೆಂಡರ್ ರೈಡ್ ಮಾಡ್ತಾ ಇದ್ದು, ಅವ್ರ ಹತ್ರ ಹೋಗ್ಬಿಟ್ಟು ಅಲ್ಲಿ ಟಚ್ ಪಾಯಿಂಟ್ ನ ತಗೊಂಡ್ಬಿಟ್ರು. ಅಲ್ಲಿ ಮನೀಶ್ ಅವ್ರನ್ನ ಮುಟ್ಟೆನ ಹೋಗಿದ್ದವರಲ್ಲಿ ಇವರಿಂದನೇ ಲಾಸ್ಟ್ ಇದಾಯ್ತು, ಲಾಸ್ಟ್ ಟ್ಯಾಕಲ್ ಆಗಿದ್ದು ಅಲ್ಲಿ. ಇಲ್ಲಿ ಇವರಿಂದನೇ ಮ್ಯಾಚ್ ಕೂಡ ಹೋಗಿದ್ದು. ಅಲ್ಲೆಲ್ಲರೂ ಟ್ಯಾಕಲ್ ಮಾಡಿತ್ತು ಅಂತಂದ್ರೆ ಮ್ಯಾಚ್ ಇರೋದು ಏನಾದ್ರು ಒಂದು ಮಾಡ್ಬೋದಾಗಿತ್ತು. ಸೊ ಅಲ್ಲೂ ಕೂಡ ಅದೇ ಹೇಳಿದ್ನಲ್ಲ, ಇವ್ರು ಟೈ ಬ್ರೇಕರ್ ಸ್ಟಾರ್ಟಿಂಗ್ ಅಲ್ಲೇ ಹಿಡಿದ್ಬಿಡ್ತಾರೆ ನಮ್ಮ ಬೆಂಗಳೂರು ಬುಲ್ಸ್. ಸ್ಟಾರ್ಟಿಂಗ್ ಅಲ್ಲೇ ಲೀಡ್ ನ ತಗೊಳ್ಳೋದಿಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಬಿಡ್ಕೊಂಡ್ಬಿಟ್ಬಿಡ್ತಾರೆ. ಅವರಲ್ಲಿ ಡಿಫೆಂಡ್ ಒಂದೆರಡು ಡಿಫೆಂಡ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ, ಆಮೇಲೆ ಪ್ರೆಷರ್ ತಗೊಂಡ್ಬಿಡ್ತಾರೆ, ಆಮೇಲೆ ಸತ್ತೋಗ್ಬಿಡ್ತಾರೆ. ಇಷ್ಟೇ ಆಗ್ತಾ ಇರೋದು ಬೆಂಗಳೂರು ಬುಲ್ಸ್ಗೆ ಟೈ ಬ್ರೇಕರ್ ಅಲ್ಲಿ, ಬೇರೆ ಏನು ಇಲ್ಲ. ಬಟ್ ಆದ್ರೂ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾವ ತರ ಕಮ್ ಬ್ಯಾಕ್ ಮಾಡಿದ್ರು ನಮ್ಮ ಬೆಂಗಳೂರು ಬುಲ್ಸ್, ಯಾವ ತರ ಅಲಿರಜಾ ಕಮ್ ಬ್ಯಾಕ್ ಮಾಡಿಸಿದ್ರು ನಮ್ಮ ಬೆಂಗಳೂರು ಬುಲ್ಸ್ ನ. ಆಲ್ ಔಟ್ ಕೊಟ್ಟಲ್ಲ ಲಾಸ್ಟ್ ಮೂಮೆಂಟ್ಗೆ, ಓವರ್ ಕಾನ್ಫಿಡೆಂಟ್ ಆಗಿದ್ರು ಪಟ್ನಾ ಪೈರೇಟ್ಸ್ ಅವರು. ಅವನಜ್ಜಿ ಗುರು ಅವೆಲ್ಲ ಬಿಡೋ ಗುರು, ಯಾರು ಗೆದ್ರದ ಹೇಳ ಗುರು ಫಸ್ಟ್. ಹೌದು ಗೆದ್ದಿರೋದೇ ಮ್ಯಾಟ್ರ್ ಆಗೋದು. ಅದು ಟೈ ಬ್ರೇಕರು 1 ಪಾಯಿಂಟ್ ಲೀಡೋ 2 ಪಾಯಿಂಟ್ ಲೀಡೋ ಅವೆಲ್ಲ ಮ್ಯಾಟ್ರ್ ಆಗಲ್ಲ. ಅದು ಇದು ಎಲ್ಲ ಅಲಿರಜಾ ಯಾವ ತರ ಕಮ್ ಬ್ಯಾಕ್ ಮಾಡಿಸಿದ್ರು ಅದು ಇದೆಲ್ಲ ಅವೆಲ್ಲ ಏನೂ ಮ್ಯಾಟ್ರ್ ಆಗಲ್ಲ. ಬಟ್ ಅದು ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ, ಹೇಳಬೇಕು ಅದನ್ನ ಹೇಳ್ತಾ ಇದ್ದೀನಿ. ಯಾವ ತರ 10 ಪಾಯಿಂಟ್ ಲೀಡಿದಾಗ ಕಮ್ ಬ್ಯಾಕ್ ಮಾಡುವಂಥದ್ದು ಲಾಸ್ಟ್ 6-7 ನಿಮಿಷ ಇದ್ದಾಗ ಸುಮ್ಮನೆ ಅಲ್ಲ, ಆಲ್ ಔಟ್ ಕೊಡ್ಬೇಕಾಗತ್ತೆ ಅವ್ರಿಗೆ. ಆಲ್ ಔಟ್ ಕೊಟ್ಟಿದ್ದು ಅಲಿರಜಾ ಅವರು. ನಾನು ಬೆಂಗಳೂರು ಬುಲ್ಸ್ ಟೀಮ್ನ ಮೆನ್ಷನ್ ಮಾಡಕ್ ಹೋಗಲ್ಲ, ಅಲಿರಜಾ ಅಂತಾನೆ ಹೇಳ್ತೀನಿ. ಯಾಕಂದ್ರೆ 17 ಪಾಯಿಂಟ್ ತಗೊಂಡ್ರದು, 32 ಇದ್ದಾಗ 17 ಪಾಯಿಂಟ್ ತಗೊಂಡ್ರು ಅಂತಂದ್ರೆ ಎಂತ ಕಾಂಟ್ರಿಬ್ಯೂಷನ್, ಆಲ್ಮೋಸ್ಟ್ ಮುಕ್ಕಾಲ್ ಕಾಂಟ್ರಿಬ್ಯೂಷನ್ ಅಲ್ಲಿ ಅಲಿರಜಾನೇ ಕೊಟ್ಟಿದ್ದಾರೆ. ಸೊ ಯಾವ ತರ ಕಮ್ ಬ್ಯಾಕ್ ಮಾಡಿಸಿದ್ರು ಅದನ್ನಂತೂ ಮೆಚ್ಕೊಂಡ್ಲೇಬೇಕು. ಇವತ್ತು ವಿಜಿಲ್ ಹೊಡೆದ್ಬಿಡ್ತಿದೆ, ವಿಜಿಲ್ ಹೊಡಿಲೇಬೇಕು ಹಂಗೆ ನೋಡೋಗೋಯ್ತು ಅಂತಂದ್ರೆ ಅಲಿರಜಾ ಕೊಟ್ಟಿರೋಂಥ ಪರ್ಫಾರ್ಮೆನ್ಸ್ಗೆ. ಈ ತರ ಒನ್ ಸೈಡ್ ಆಗಬಾರ್ದು ನೋಡಿ. ಪಟ್ನಾ ಪೈರೇಟ್ಸ್ ಮೇಲೆ ನಾವು ಆಡ್ತಾ ಇದೀವಿ, ಔಟ್ ಟೀಮ್ ಅವ್ರನ್ನೇ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಈ ಕಡೆಯಿಂದ ಒನ್ ಸೈಡ್ ಆಯ್ತೈತೆ ಅಂತಂದ್ರೆ ಲಗ್ರೀಸ್ ಅವ್ರು ಒಬ್ಬರೇ ತಗೊಂಡ್ಬರ್ಬೇಕು ಪಾಯಿಂಟ್ಸ್ಗಳನ್ನ. ಅವ್ರು ಸುಸ್ತಾಗ್ತಿತ್ತು ಆಕ್ಚುಲಿ, ಹಂಗೆ ನೋಡಕ್ ಹೋದ್ರು. ಸುಸ್ತಾದ್ರೂ ಕೂಡ ಈ ತರ ಎಲ್ಲ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ನಿಜವಾಗ್ಲೂ ಸೆಲ್ಯೂಟ್ ಹೊಡಿಲೇಬೇಕು. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಟೇಬಲ್ ಬಾಟಮ್ ಅಲ್ಲಿ ಇರೋರ ಮೇಲೆ ಸೋತಿದ್ದೀವಿ ಇವತ್ತು. ಇನ್ನು ದಬಾಂಗದಲ್ಲಿ ಕೆಸಿ ಮೇಲೆ ಬೇರೆ ಮ್ಯಾಚ್ ಇದೆ. ಅದಕ್ಕೆ ಹೇಳ್ತಾ ಇರೋದು ಎಲ್ಲ ಓವರ್ ಕಾನ್ಫಿಡೆನ್ಸ್ ಆಗಕ್ಕೆ ಹೋಗ್ಬಾರ್ದು ಅಂತ. ಇವತ್ತು ನಾವು ಓವರ್ ಕಾನ್ಫಿಡೆಂಟ್ ಆಗಿ ಇದ್ವಿ, ಬೆಂಗಳೂರು ಬುಲ್ಸ್ ಓವರ್ ಕಾನ್ಫಿಡೆಂಟ್ ಆಗಿದ್ರು. ಬಟ್ ಪಟ್ನಾ ಪೈರೇಟ್ಸ್ ಇವತ್ತು ನಾವು ಯಾವತ್ತೂ ಆಡದಿರೋ ಆಡ್ತೀವಿ ಅಂತ ತೋರಿಸಿದ್ರೆ ಅಷ್ಟೇ. ನಿಮ್ಗೆ ಏನ್ ಅನ್ಸ್ತು ಇವತ್ತಿನ ಮ್ಯಾಚು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಮಗ.